ಮರಣ ನೀನು ಬಾರ್ಬರ್ ಮೈಮೇಶ್ವರ, ನೀನು 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದು, ಸಿಟ್ಟಿಂಗ್ MLA, ಮಾಜಿ MP, ನಿಮ್ಮ ಮನೆಯಲ್ಲಿ MLCಗಳಿದ್ದಾರೆ, MP ಗಳಿದ್ದಾರೆ, ನಿಮ್ದೊಂದು ಪಕ್ಷ ಇದೆ, ಎಲ್ಲ ಮುಖಂಡರೆಲ್ಲ ಇದ್ದಾರೆ. ಕ್ಷಮಿಸ್ಬೇಕು, ನನ್ನನ್ನ ಬಿಸಿಲಲ್ಲೇ ಮಾತಾಡಿಸ್ಬೇಕು ಅಂತ ಪ್ರಯತ್ನ ಮಾಡಿದ್ರಿ. ನಾನು ಇನ್ನ 1 ತಿಂಗಳು ಬಾಳಕೆ ಬರ್ಬೇಕು. ಚೀಫ್ ಮಿನಿಸ್ಟರ್ ಪಾಪ 2 ದಿನ ರೆಸ್ಟ್ ಹೋಗ್ತಾ ಇದ್ದಾರೆ. ಅವ್ರು ಬಿಸಿಲಲ್ಲಿ ಫುಲ್ಲು ಸುಸ್ತು ಹೊಡ್ಬಿಟ್ರು. ಬೆಂಗಳೂರು ಸಿಟಿಲಿ ಎಲ್ಲ ಇದು ಮಾಡ್ಬಿಟ್ರು. ದಿನ 10 ಭಾಷಣ, 8 ಭಾಷಣ, 7 ಭಾಷಣ. ನಿನ್ನೆ ನಾನು ಮೊನ್ನೆ 9 10 ಭಾಷಣ ಮಾಡಿದೆ. ಹಿಂಗೆ ಬಹಳ ಕಷ್ಟ. ಬೆಳಗಾವಿಯಿಂದ ರಾತ್ರಿ 1 ಗಂಟೆಗೆ ಮೈಸೂರು ಮುಗಿಸಿ ಕೂರ್ಗು, ತುಮಕೂರು, ತುಮಕೂರು, ಕೋಲಾರ, ಇದು ಮಡಿಕೇರಿ, ಮೈಸೂರು ಎಲ್ಲ ಮುಗಿಸಿ ಮಧ್ಯರಾತ್ರಿ ಬೆಳಗಾವಿ ಹೋಗಿ ನಮ್ಮ ಸಂಗಮೇಶ್ವರ ಬೀಗರು ನಾಮಿನೇಷನ್ ಅಟೆಂಡ್ ಮಾಡಿ ಶಿವಮೊಗ್ಗಕ್ಕೆ ನಮ್ಮ ಗುರುಗಳ ಮಗಳು ನಾಮಿನೇಷನ್ಗೆ ಬಂದಿದ್ದೀನಿ. ಇವತ್ತು ಬಹಳ ಸಂತೋಷ ಆಗ್ತದೆ. ಶಿವಮೊಗ್ಗದಲ್ಲಿ ಒಂದು ಇತಿಹಾಸ ನಿರ್ಮಾಣ ಆಗ್ತದೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ. ಬಂಗಾರಪ್ಪನವರು ಯಾವ ರೀತಿ ಹಿಂದೆ ಪಾರ್ಲಿಮೆಂಟ್ ಅಲ್ಲಿ ಪ್ರವೇಶ ಮಾಡಿದ್ರು, ನಮ್ಮ ಪ್ರತಿನಿಧಿಸ್ತಾ ಇದ್ರು, ಇವತ್ತು ಶಿವಮೊಗ್ಗದ ಮಹಾನ್ ಜನತೆ ಮತ್ತೆ ಅವರ ಸುಪುತ್ರಿಗೆ ಗೀತಾ ಶಿವರಾಜ್ ಕುಮಾರ್ಗೆ ಕೊಡಬೇಕು ಅನ್ನೋ ವಾತಾವರಣ ಇವತ್ತು ನನ್ನ ಕಣ್ಣಲ್ಲಿ ಕಾಣ್ತಾ ಇದೆ ಮತ್ತು ನನಗೆ ನಂಬಿಕೆ. ನಾನು ಒಂದು ಪ್ರಶ್ನೆ ಇವತ್ತು ನಿಮಗೆ ಯಡಿಯೂರಪ್ಪನವರಿಗೆ, ಬಿಜೆಪಿಯವರಿಗೆ ಕೇಳಲಿಕ್ಕೆ ನಾನು ಬಯಸ್ತಾ ಇದ್ದೆ. ಜಿಲ್ಲಾ ಪಕ್ಷದ ಅಧ್ಯಕ್ಷ ಅವ್ರಿಗೂ ಕೇಳಲಿಕ್ಕೆ ನಾನು ಯಾಕೆ ವೋಟ್ ಹಾಕ್ಬೇಕು? ನಿಮ್ಗೆ ನೀವೇನ್ ಸಾಧನೆ ಮಾಡಿದಿರಿ? MP ಆದ್ಮೇಲೆ ನೀವು ಕೊಟ್ಟಂತ ಮಾತು ಏನಾದ್ರು ಉಳಿಸ್ಕೊಂಡಿದೆ? ನಾನು ರಾಷ್ಟ್ರದ ವಿಚಾರ ನಾನು ಮಾತಾಡೋದು ಇನ್ನ ನಿಮ್ಮ ಕ್ಷೇತ್ರದಲ್ಲಿ ನೋಡ್ರಿ, ಸ್ವಲ್ಪ ಬಾಕ್ ನೆನೆಸಿ, ಸ್ವಲ್ಪ ತೆಗೆಯೋದು ಬೇಕಿದ್ರೆ ನೆನೆಸಿ, ಯಾರು ಬಿಡಬೇಡ್ರಿ. ಹೊರಗಡೆ ನಿಂತ್ಕೊಂಡು ಯಾರು ಬಿಡ್ಬೇಡ್ರಿ. ಹೊರಗಡೆ ನಿಂತು ಅವ್ರು ಯಾರು ತಟ್ಟದ್ದು ಬೇಡ. ರಾಷ್ಟ್ರದ ವಿಚಾರ ಆಮೇಲೆ ಬರೋಣ. ಈ ಕ್ಷೇತ್ರಕ್ಕೆ ಜನರ ಬದುಕಿಗೆ ಏನಾದ್ರು ಒಂದು ನೀವು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀರ. ಇದನ್ನ ದಯವಿಟ್ಟು ನೀವೇ ಪಟ್ಟಿ ಮಾಡಿ. ಹಿಂದೆ ಏನ್ ಮಾತು ಕೊಟ್ಟಿದ್ರಿ, ಏನ್ ಹೇಳಿದ್ರಿ, ಬೇರೆ ಏನು ಬೇಡ. ನಾನು ಪ್ರವಾಸ ಮಾಡಿದ್ದೆ ಧ್ವಜಾಧ್ವನಿ ಸಂದರ್ಭದಲ್ಲಿ. ಆ ಜನ ಹೇಳ್ತಾ ಇರ್ಬೋದು, ಅರಣ್ಯ ಭೂಮಿ ಒತ್ತುವರಿಗೆ ರೈತರಿಗೋಸ್ಕರ 75 ವರ್ಷದಿಂದ 25 ವರ್ಷ ಕಡಿಮೆ ಮಾಡಿಸ್ತೀನಿ, ನಾನು ಹೊಸ ಅಮೆಂಡ್ಮೆಂಟ್ ಮಾಡಿಸ್ತೀನಿ ಅಂತ. ನೀವು ಅಮೆಂಡ್ಮೆಂಟ್ ಮಾಡಿಸೋದಿರ್ಲಿ, ಕರ್ನಾಟಕ ರಾಜ್ಯದ ಸರ್ಕಾರದಲ್ಲೇ ನೀವು ಶಿಫಾರಸು ಕೂಡ ಮಾಡಲಿಲ್ಲ. ಶ್ರೀಮತಿ ಶ್ರೀ ಹಂಗೆ ನಮ್ಮ ಹೆಣ್ಮಕ್ಳಿಗೆ ನಾವು ಅವರ ಬದುಕು ಕಟ್ಕೊಳ್ಳಿ ಅಂತ ಈ ಯೋಜನೆಗಳನ್ನ ಕೊಟ್ರೆ, ಮರಣ ನೀನು ಬಾರ್ಬರ್ ಪ್ರೈಮ್ ಮಿನಿಸ್ಟರ್ ಮಗ, ನೀನು 2 ಬಾರಿ ಚೀಫ್ ಮಿನಿಸ್ಟರ್ ಆಗಿದ್ದಂಥವ್ರು, ಸಿಟ್ಟಿಂಗ್ MLA, ಮಾಜಿ MP, ನಿಮ್ಮ ಮನೆಯಲ್ಲಿ MLCಗಳಿದ್ದಾರೆ, MP ಗಳಿದ್ದಾರೆ, ನಿಮ್ದೊಂದು ಪಕ್ಷ ಇದೆ. ಆ ಪಕ್ಷ ಇವತ್ತು ನೀವೆಲ್ಲ ಬಿಜೆಪಿ ಜೊತೆ ಏನ್ ಮಾಡ್ಕೊಂಡಿದ್ರು ಅದು ನಿಮ್ ಬಿಟ್ಟಿದ್ದು, ಮಾಡ್ಕೊಂಡ್ರು ಇಟ್ಕೊಂಡ್ರು ಏನ್ ಮಾಡ್ಕೊಂಡ್ರು ಅದು ನಿಮ್ ಬಿಟ್ಟಿದ್ದು, ಅಂಡರ್ಸ್ಟ್ಯಾಂಡಿಂಗ್ ಬರ್ತಿದ್ರು, ಮುಂದಕ್ಕೆ ಏನಾಗ್ತದೋ ನಿಮ್ ಬಿಟ್ಟಿದ್ರು. ಇವತ್ತು ನಾವು ಗ್ಯಾರಂಟಿಯಿಂದ
ಹೆಣ್ಮಕ್ಳು ದಾರಿ ತರ್ತಾ ಇದಾರೆ ಅಂತ ಹೇಳ್ತಾರಲ್ಲ, ನಮ್ಮ ಹಳ್ಳಿಲಿ ಏನಂತ ಅರ್ಥ? ನನಗೆ ನೋವಾಯ್ತು ಅಂತ ನಿನ್ನೆ ಹೇಳಿದ್ರೆ, ಹೆಣ್ಮಕ್ಳು ಅವರ ಆಕ್ರೋಶನ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಅವ್ರು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಕ್ಷಮಾಪಣೆ ಕೇಳ್ತೀನಿ, ಮನಸ್ಸಿಗೆ ನೋವಾಗ್ಬಿಟ್ಟಿದ್ರೆ ಕಾಂಗ್ರೆಸ್ಗಲ್ಲ, ಇಡೀ ಮನುಕುಲಕ್ಕೆ, ಹೆಣ್ಮಕ್ಳಿಗೆ ಅಲ್ಲ, ಎಲ್ಲರಿಗೂ ಕೂಡ ಇಂಥ ಮಾತುಗಳಿಂದ, ಇಂಥ ಉದಾಹರಣೆ ಮಾತುಗಳಿಂದ ಜನ ಬಚ್ಚಿಗೆದ್ದಿದ್ದಾರೆ. ನಾನು ಕೂಡ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಈ ಗ್ಯಾರಂಟಿ ಯೋಜನೆ ತರಲಿಕ್ಕೆ ಕಾರಣಕರ್ತಾದ ನಾನು, ಸಿದ್ದರಾಮಯ್ಯನವರು ಈ ಗ್ಯಾರಂಟಿ ಯೋಜನೆಗೆ ಸಿಗ್ನೇಚರ್ ಮಾಡಿ ಮನೆಗೆ ಹಂಚಿದ. ಗ್ಯಾರಂಟಿಗಳನ್ನು ಹಂಚಿದನು ಗ್ಯಾರಂಟಿಗಳನ್ನು ಹಂಚಿ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು ವೋಟ್ ಹಾಕ್ತಾರೆ. ಈ ವೋಟ್ ಹಾಕಿ ಗೆಲ್ಸಿ 136 ಸೀಟ್ ಕೊಟ್ಟು ನಾವು ಬರೀ 7 ತಿಂಗಳಲ್ಲಿ ಎಲ್ಲಾ ಗ್ಯಾರಂಟಿನ ಅದೃಷ್ಟ ಆಗ್ತದೆ. ಈ ಸಂತೋಷ ಪಡ್ಬೇಕು. ನಿಮ್ MP ಸುನೀಲ್ ಕುಮಾರ್ ಅವ್ರೇನ್ ಹೇಳಿದ್ದಾರೆ, ಬೇಕಾದ್ರೆ ಇಲ್ಲೇ ಇದೆ ಪೇಪರ್ ಸ್ಟೇಟ್ಮೆಂಟ್. ಬೇರೆ ಎಲ್ಲ ಏನ್ ಹೇಳಿದ್ದಾರೆ, ಅತ್ತೆಗೂ ಸೊಸೆಗೂ ತಂದಿಕ್ ಬಿಡ್ತೀನಿ. ಯಾವ್ದಾರು ಅತ್ತೆ ಸೊಸೆ ಕಿತ್ತಾಡದ್ರ? ನಿಮ್ ಶಿವಮೊಗ್ಗದಲ್ಲಿ ಯಾರು ಅತ್ತೆ ಸೊಸೆ ಕಿತ್ತಾಡದ್ರ? ಯಡಿಯೂರಪ್ಪನವ್ರು ಹೇಳಿದ್ರು, ಒಂದು ಕಾಳು ಕಡಿಮೆ ಕೊಟ್ಟರು ನಾನು ಕೊಡ್ತೀನಿ ಅಂತ. ಒಂದು ಕಾಳು ಕೊಡಿಸ್ಬೇಕಾಗಿದೆ. ಅದಕ್ಕೆ ನೀನ್ ಕೊಡದೇ ಚಿಂತೆ ದುಡ್ಡು ಕೊಡಬೇಕು ಅಂತ. ಅರ್ಧ ಕರೆಕ್ಟ್. ನನಗೆ ಹುಡುಗ ಕೊಟ್ಟ ಮೋಹನ 420 ಗ್ಯಾರಂಟಿ. ಏನ್ 420? ನಮ್ ಗ್ಯಾರಂಟಿ 420 ಗ್ಯಾರಂಟಿ. ಅರ್ಧ ಜ್ಞಾನದ ಹೋಮ್ ಮಿನಿಸ್ಟರ್, ಜ್ಞಾನನೇ ಇಲ್ಲ ಅವ್ನಿಗೆ. ಅರ್ಧ ಜ್ಞಾನ ಅಲ್ಲ, ಜ್ಞಾನನೇ ಇಲ್ಲ. ಜ್ಞಾನಿ ಇವತ್ತು ಅವ್ರು. ಅದಕ್ಕೆ ಅದಿರ್ಲಿ, ಅರ್ಧ ಜ್ಞಾನದಿಂದ ನೋಡ್ಕೊಳ್ಳೋಣ. ಈಗ ನೆಕ್ಸ್ಟ್ ಜನ ತೀರ್ಮಾನ ಮಾಡ್ತಾರೆ. ಈಗ ಎಂಡಿಗೆ ಪಾಟ್ನ ಕುಮಾರಸ್ವಾಮಿ ಹೇಳಿದ್ರು. ಯಾಕಿನ ಯಡಿಯೂರಪ್ಪ ಮಾತಾಡ್ತಾ ಇಲ್ಲ ವಿಚಾರದಲ್ಲಿ? ಯಾಕೆ ಅಶೋಕ್ ಮಾತಾಡ್ತಾ ಇಲ್ಲ? ಯಾಕೆ ಶಿವಭಗ ಮಾತಾಡ್ತಾ ಇಲ್ಲ? ಯಾಕೆ ನಿರ್ಮಲಾ ಸೀತಾರಾಮನ್ ಮಾತಾಡ್ತಾ ಇಲ್ಲ? ಯಾಕೆ ಪ್ರೈಮ್ ಮಿನಿಸ್ಟರ್ ಉತ್ತರ ಕೊಟ್ಟಿಲ್ಲ? ಕುಮಾರಸ್ವಾಮಿ ಮಾತ್ರ ನನಗೆ ಸಿದ್ದರಾಮಯ್ಯ ಅವರು ಇದಕ್ಕೆ ಉತ್ತರ ಕೊಡ್ಬೇಕು ಅಂತ ಹೇಳ್ತಾರೆ. ನಾವು ಕೊಡ್ತಾ ಇದ್ದೀವಿ, ನೀವ್ಯಾಕೆ ಕೊಡ್ತಾ ಇಲ್ಲ ಉತ್ತರನ? ಇದು ಸರಿನಾ ಇಲ್ವಾ ಅಂತ ನಾನು ಜಾಪನೆ ಕೇಳೋದಿಲ್ಲ. ಮಾಡ್ಬಿಟ್ಟು ಹೊಡೆದ್ಬಿಟ್ಟು ತಪ್ಪಾಯ್ತು ಕ್ಷಮಿಸ್ಬಿಡಿ ಅಲ್ಲ, ಯಾರು ಕೇಳ್ತಾರೆ? ಹಿಂದೆನಿಂದ ಬೇಕಾದಷ್ಟು ಘಟನೆ ನಡೆದಿದೆ. ಅದರ ಹೆಣ್ಮಕ್ಳಿಗೆ ಏನೋ ಹೇಳಿದ್ದು, ಪಾಪ MP ಇದ್ದು ಏನೋ ಹೋರಾಟ ಮಾಡ್ತಾ ಇಲ್ಲ. MP ಅವ್ರದ್ದೇನೋ ಹೋರಾಟ ಮಾಡ್ತಾರೆ. ರಾಜಕಾರಣದಲ್ಲಿ 1000 ಡಿಫ್ರೆನ್ಸ್ ಇರ್ಬೋದು. ಅಡ್ಡ ಮಲಗಿಸ್ಬಿಡ್ತೀನಿ. ಈಗ ಎಮ್ಮನ್ ಮನೆಗೆ, ಪಾಪ ಹೆಣ್ಮಗಳ ಮನೆಗೆ ಏನ್ ಪಾಪ ಹೇಳ್ಕೊಂಡು ಹೋಗ್ತಾ ಇದ್ದಲ್ಲವಾ, ಏನ್ ಕೈ ಮುಕ್ಕೊಂಡು ಬೇಡ ನೀನ್ ಇಲ್ಲ ಅಂದ್ರೆ ನನಗೆ ಸಹಾಯ ಮಾಡಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.